ಟಾಲ್ಸ್ಟಾಯ್ ಬರೀತಾನೆ ಒಂದು ಕಥೆನ. ಒಬ್ಬ ಪಾದ್ರಿ ಕಾಡಿನಲ್ಲಿ ಹೋಗ್ತಾ ಇದ್ದ ಕಾರಲ್ಲಿ, ತಟ್ಟು ಕಾಡು, ಯಾರು ಇರೋಕ್ಕೆ ಸಾಧ್ಯ ಇಲ್ಲ. ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಒಂದು ಕಡೆಗೆ 3 ಜನ ಮುದುಕರು ಕೂತಿದ್ದಾರೆ. ಬಿಳಿ ಕೂದಲು, ಬಿಳಿ ಉದ್ದ ಗಡ್ಡ. ಏನು ಮಾಡ್ತಿದ್ದಾರೆ 3 ಜನ ಮುದುಕರು ಇಲ್ಲಿ ಅಂತ ನೋಡ್ದ. ಕಾರಿಂದ ಇಳ್ದ, ಹತ್ರ ಹೋಗಿ ನೋಡ್ದ, ಅವ್ರು 3 ಜನ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರ ಪ್ರಾರ್ಥನೆ ಭಾಳ ಸುಲಭ. ವಿ ಆರ್ 3, ಯು ಆರ್ 3, ಬ್ಲೆಸ್ ಅಸ್. ವಿ ಆರ್ 3, ಯು ಆರ್ 3, ಬ್ಲೆಸ್ ಅಸ್. ಇವನಂದಂತ ಪಾದ್ರಿ, ಇದೆಂಥ ಮಂತ್ರ ರೀ ಇದು ಪ್ರಾರ್ಥನೆನೇ ಇದು? ಅವ್ರಂದ್ರೆ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಇದು ಯಾರೋ ಕಲಿಸಿದ್ರು, ನಾವು 3 ಜನ, ಅವ್ರು 3 ಜನ, ಫಾದರ್, ಸನ್ ಆ್ಯಂಡ್ ದಿ ಹೋಲಿ ಗೋಸ್ಟ್ 3, ಅವ್ರು ಕಾಪಾಡಲಿ ನನ್ನ ಅಂತ ಕೇಳ್ಕೊತೀವಿ ಅಂದ್ರಂತೆ. ಇವನು ಹೇಳಿದಂತೆ ಹಂಗಲ್ಲಪ್ಪ, ಅದು ಪ್ರಾರ್ಥನೆ ಹಂಗಲ್ಲ, ನಾ ಕಲಿಸ್ಕೊಡ್ತೀನಿ ಅಂತ ಹೇಳಿ ತಾಳ್ಮೆಯಿಂದ ಇದು ಮೊದಲನೇ ಪ್ರಾರ್ಥನೆ, ಇದು 2ನೇ ಪ್ರಾರ್ಥನೆ, ಇದು 3ನೇ ಪ್ರಾರ್ಥನೆ ಅಂತೆಲ್ಲ ಕಲಿಸಿದ. ಪಾಪ ವಯಸ್ಸಾಗಿದೆ, ನೆನಪುಳಿಯಲ್ಲ ಅವರಿಗೆ. ಇನ್ನೊಂದು 2 ಸಲ ಕೇಳಿಸ್ಕೊಂಡ್ರು, ಸಮಾಧಾನ ಆಯ್ತು ಇವನಿಗೆ, ಅಂತೂ ಪ್ರಾರ್ಥನೆ ಕಲಿಸಿದೆ ನಾನು ಇವರಿಗೆ ಅಂಥೇಳಿ. ವಾಪಸ್ ಕಾರಲ್ಲಿ ಬರ್ತಾ ಇದ್ದಾನೆ. ದೊಡ್ಡದೊಂದು ಕೆರೆ, ಆ ಕೆರೆ ಸುತ್ತ ಕಾರ್ ಬರ್ಬೇಕು ಹಿಂಗೆ. ಅವ್ನು ಬರುವ ಕೆರೆ ನೋಡ್ತಾ ಇದ್ದ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಎದೆ ಗುಂಡಿಗೆ ಹೊಡೆದೋಯ್ತು ಒಂದು. ನೋಡ್ತಾನೆ 3 ಜನ ಮುದುಕರು ನೀರು ಮೇಲೆ ಓಡ್ಕೊಂಬರ್ತಾ ಇದ್ದಾರೆ. ಕಾರ್ ನಿಲ್ಸೋಂದ, ನೀರು ಮೇಲೆ ಹೆಂಗೆ ಓಡ್ಕೊಂಡು ಬರ್ತಿದ್ದಾರಪ್ಪ ಇವರು. ಆ 3 ಜನ ಬಂದರು, ಎದುರಿಸಿ ಬಿಡ್ತಾ ಇದ್ದಾರೆ. ಏನಾಯಿತು ಅಂತ ಕೇಳಿದ. ಸ್ವಾಮಿ ನೀವು 1, 2 ನೆನಪಾಯಿತು, ಆ 3ನೇದು ಮರೆತು ಹೋಗ್ಬಿಟ್ಟಿದೆ, ಇನ್ನೊಮ್ಮೆ ಕಲಿಸಿ ಅಂದ್ರಂತವ್ರು. ಇವನಂತ 3ನೇದು ಹಾಳಾಗೋಯ್ತು, ನೀವು ನೀರು ಮೇಲೆ ಹೆಂಗೆ ಬಂದ್ರಿ ಅಂತ ಕೇಳ್ದ. ಅದು ಗೊತ್ತಾಗಲಿಲ್ಲ ನಮಗೆ, ನೀವು ಕಲಿಸಿದ್ರಲ್ಲ ಮಂತ್ರ ಅಂದ್ಬಿಟ್ವಿ, ಆ 3ನೇದು ಮರೆತು ಹೋಗಿದೆ ಅಂತ. ಇವನು ತಕ್ಷಣ ಹೇಳಿದಂತೆ, ಸ್ವಾಮಿ ನನ್ನ ಮಂತ್ರ ಭಗವಂತನಿಗೆ ಅರ್ಪಿತ ಆಗಲಿಲ್ಲ. ನೀವೇನು ಹೇಳ್ತಿದ್ರಲ್ಲ ವಿ 3, ಯು 3, ಕಾಪಾಡಿ ನಮ್ಮನ್ನು ಅಂತ, ಅದು ಭಗವಂತನಿಗೆ ಇಷ್ಟ ಆಯಿತು. ಭಗವಂತನಿಗೆ ಶಬ್ದ ಬೇಕಾಗಿಲ್ಲ, ಅದರಿಂದಿರುವಂಥ ಭಾವ ಬೇಕಾಗತ್ತೆ, ಆ ನಂಬಿಕೆ ಬೇಕು ಭಗವಂತ ಇದ್ದಾನೆ ಅಂತ ಹೇಳಿ. ನೋಡಿ, ಭಾರತದಲ್ಲಿ ಭಾಗವತದ ಕಥೆ, ರಷ್ಯಾದಲ್ಲಿ ಟಾಲ್ಸ್ಟಾಯ್ ಬರೆದಂಥ ಕಥೆ, 2 ಸಂವಾದಿಯಾಗಿರುವಂಥದ್ದು. ಮೂಲ ತತ್ವ ಅದೇನೆ, ನಂಬಿಕೆ ಇದ್ದರೆ ಕೆಲಸ ಆಗ್ತದೆ, ನಂಬಿಕೆ ಇಲ್ಲದ್ರೆ ಆಗೋಲ್ಲ ಅಂತ. ನಾವು ಗಮನಿಸ್ಬೇಕು ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅಂತ. ಏನಾದರೂ ಆದರೆ ಸಾಧನೆ ಆಗಿಬಿಟ್ರೆ, ನಾನೇ ಮಾಡಿದ್ದು ಸರ್, 2 ವರ್ಷ ಕಷ್ಟಪಟ್ಟದ್ದು ನಾನೇ ಮಾಡಿದ್ದು. ಅಕಸ್ಮಾತ್ ಆಗದೆ ಹೋದರೆ ದೇವರಿಗೆ ಕಣ್ಣೇ ಇಲ್ಲ ಸರ್. ನಂಬಿಕೆ ಇಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ನಲ್ಲ. ನನಗೆ ಯಾರೋ ಒಬ್ರು ಕೇಳಿದರು ಹಾಗೆ ಅಂತ. ನಂಬಿಕೆ ಇದ್ದ ಮನುಷ್ಯನಿಗೂ ನಂಬಿಕೆ ಇಲ್ಲದ ಮನುಷ್ಯನಿಗೂ ಇಲ್ಲದ ವ್ಯತ್ಯಾಸ ಏನು ಅಂದರೆ, ಒಂದು ಮರಕ್ಕೂ ಎಲೆಕ್ಟ್ರಿಕ್ ಕಂಬಕ್ಕಿರುವಂಥ ವ್ಯತ್ಯಾಸ ಅಂತ ಹೇಳಿ. ಒಂದು ಮರ ಇದೇ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕಂಬ ಇದೆ. ಇಲೆಕ್ಟ್ರಿಕ್ ಕಂಬ 10 ವರ್ಷ ಇದ್ರೂ 1 ಇಂಚು ಉದ್ದ ಆಗಲ್ಲ, ಒಂದು ಹೂ ಬಿಡಲ್ಲ, ಒಂದು ಎಲೆ ಬಿಡಲ್ಲ. ಆದ್ರೆ ಮರ ಬಿಡ್ತದೆ, ಯಾಕಂದರೆ ಅದು ನೆಲವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದೆ, ನಂಬಿಕೊಂಡಿದೆ. ಅದು ಇದಕ್ಕೆ ಬೇರಿಲ್ಲ. ಬೇರಿಲ್ಲದ ಮನುಷ್ಯ ನಂಬಿಕೆ ಇಲ್ಲದ ಮನುಷ್ಯ ಇದ್ದ ಹಾಗೆ. ಎಷ್ಟು ಕಡೆ ನೋಡಿ ನಮ್ಮ ಜೀವನದಲ್ಲಿ ನೋಡ್ತೀವಿ, ಒಂದು ಕ್ಷಣನೂ ಬದುಕೋಕೆ ಸಾಧ್ಯ ಇಲ್ಲ. ಒಂದಲ್ಲ, ಮಗು ಹುಟ್ಟಿದ ತಕ್ಷಣ ಅಳುತ್ತೆ, ಗಾಬರಿಗಳತ್ತೆ. ಅಮ್ಮ ಎತ್ಕೊಂಡ ತಕ್ಷಣ ಆರಾಮಾಗಿರ್ತದೆ. ಅದಕ್ಕೆ ನಂಬಿಕೆ ಬಂತು, ನಾನು ಕಾಪಾಡ್ತಾಳೆ ಇವಳು ಅಂತ. ಅದು ಮಗುಗೆ ತಾಯಿ ಸ್ಪರ್ಶ ಹೆಂಗೆ ಗೊತ್ತಾಗ್ಬಿಡುತ್ತೆ ಅಂದರೆ, ಅದು 3-4 ತಿಂಗಳು ಅನ್ಕೋತದೆ, ಎಲ್ಲ ಕಡೆನೂ ಹೋಗ್ತದೆ. ಸ್ವಲ್ಪ ತಾಯಿ ಮುಖ ಪರಿಚಯ ಆದಮೇಲೆ ಬೇರೆಯವ್ರ ಕಡೆ ಹೋಗಲ್ಲ ಮಗು, ಯಾಕಂದರೆ ಅಭದ್ರತೆ. ತಾಯಿ ನಂಬಿಕೆ ಇದೆ, ನಾನು ಇಟ್ಕೋತಾಳೆ ಅಂತ ಗೊತ್ತದು. ಅಲ್ಲಿ ಹುಟ್ಟಿದಾಕ್ಷಣ ನಂಬಿಕೆ ಶುರು ಆದದ್ದು, ಸ್ವಲ್ಪ ಮಗು ಬೆಳೆದ ಹಾಗೆ ಪರಿಚಿತರ ಕಡೆ ಹೋಗೋಕೆ ಶುರು ಆಗುತ್ತೆ. ಯಾಕಂದರೆ ನಂಬಿಕೆ ಇದೆ ಅವ್ರ ಜೊತೆಗೆ. ಹೊಸಬ್ರ ಕಡೆ ಹೋಗಲ್ಲ, ಮುಖ ಹೋಗಲ್ಲ. ಅಲ್ಲಿ ಮನೆಯಲ್ಲದ ಅಜ್ಜ ಅಜ್ಜಿ ಚಿಕ್ಕಪ್ಪ ಯಾರು ಇರ್ತಾರೋ ಅವ್ರ ಕಡೆನೇ ಹೋಗ್ತದೆ. ನಾವು ಅದೇ ಮಾಡಲ್ವಾ? ಬೇರೆ ದೇಶಕ್ಕೆ ಹೋದರೆ ಹುಡ್ಕಾಡ್ಕೊಂಡು ನಮ್ಮವ್ರು ಯಾರಿದ್ದಾರೆ ನೋಡ್ರಿ, ಕನ್ನಡದವರು ಅಲ್ಲ. ನಾವು ಸುಮ್ಮನೆ ಅಮೇರಿಕಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ತೀವಿ ಅಷ್ಟೇ. ಅಲ್ಲಿ ಇರೋದು ಭಾರತದವರೇ ಇರ್ತೀವಿ ನಾವು ಅಲ್ಲಿ.